ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಪ್ಪ ಇದು? ನಮ್ಮ ಸಿಸ್ಟರ್ ಚಿಂತಾ ಕ್ರಾಂತೊಳಗೆ ಏನೋ ಯೋಚನೆ ಮಾಡ್ತಿರೋ ಅಂತ ಕಾಣ್ತಾ ಇದೆಯಲ್ಲ. ಹೊಸ ಬಾಂಬ್ ಏನಾದ್ರು ಬಿತ್ತ? ಸಿಸ್ಟರ್, ಏನಿದು? ಕಿಲೋಮೀಟರ್ ಗಟ್ಟಲೆ ಆಳವಾದ ಯೋಚನೆಯಲ್ಲಿ ಮುಳುಗಿದೆಯಾ? ಏನ್ ಕತೆ? ಅದೇ ಅಣ್ಣ, ಆ ಭೂಮಿಕಾ ಮತ್ತೆ ಗೌತಮ್ ಬಗ್ಗೆ. ಆ ಭೂಮಿಕಾ ಮತ್ತೆ ಗೌತಮ್ ಬಗ್ಗೆನಾ? ಏನಂತ ವಿಷಯ? ಅದು ನಿನ್ನೆ ಗೌತಮ್ ಹಾಸ್ಪಿಟಲ್ ಹೋಗಿದ್ನಲ್ಲ ರಿಪೋರ್ಟ್ ತಗೊಳ್ಳೋದಕ್ಕೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಲ್ಲಣ್ಣ, ನಾವು ಹೇಳಿದಾಗೆ ಡಾಕ್ಟರ್ ಮಕ್ಕಳು ಆಗಲ್ಲ ಅಂತ ಅವ್ರಿಗೆ ಹೇಳಿ ಭಯಪಡಿಸಿದ್ದಾರೆ. ಮಕ್ಕಳು ಆಗೋದಿರಲಿ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು, ಹಾಗೆ ಮಾಡಿದ್ದಾರೆ. ಅಷ್ಟಾದರೂ ಗೌತಮ್ ಭೂಮಿಕ ಹತ್ರ ಬಂದು ಆ ವಿಷಯ ಹೇಳಿಲ್ವಾ? ಅವಳು ಹಾವಭಾವ ನೋಡಿದ್ರೆ ಅವಳಿಗೆ ಈ ವಿಷಯ ಗೊತ್ತಿಲ್ಲ, ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ದಾಳೆ. ಅದು ನನ್ನನ್ನು ಈ ರೀತಿ ಕನ್ಫ್ಯೂಸ್ ಮಾಡ್ತಾ ಇರೋದು. ಅವಳಿಗೆ ಗೊತ್ತಿಲ್ಲದೆ ಆಗಿದ್ದಾಳ ಅಥವಾ ಗೊತ್ತಿದ್ರೂ ಕೇರ್ ಮಾಡದೇ ಇದ್ದಾಳ? ಎಷ್ಟು ತಲೆ ಕೆಡಿಸ್ಕೊಂಡ್ರು ಏನಾಗಿದೆ ತಾನೇ ಗೊತ್ತಾಗ್ತಾ ಇಲ್ಲ ಅಣ್ಣ. ಓಹೋ, ಇದ ವಿಷಯ. ಇದ್ರ ಬಗ್ಗೆ ನೀನ್ಯಾಕೆ ತಲೆ ಕೆಡಿಸ್ಕೊಂಡಿದ್ಯಾ? ಅದು ಏನಾಗಿರುತ್ತೆ ಅಂದ್ರೆ, ಕೇಳಿ ಕೇಳಿ ಇದು ಸಾಮಾನ್ಯದ ವಿಷಯ ಅಲ್ಲ. ಇದನ್ನ ಭೂಮಿಕನ ಹತ್ರ ಹೋಗಿ ಹೇಳೋದಷ್ಟು ಸುಲಭನ? ಚಂಕಾಬಲವೇ ಹುಡುಗೋಗುತ್ತೆ, ಗಂಟ್ಲು ಕಟ್ಟುತ್ತೆ, ಬಾಯಿ ಒಣಗುತ್ತೆ, ಜೀವ ಹಿಂಡ್ದಂಗಾಗತ್ತೆ. ಮನಸ್ಸು ಅಯ್ಯೋ ದೇವ್ರೆ ಹೆಂಗ್ ಹೇಳಿ ಅಂತ ಬಿಲ 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 ಒತ್ತಾಡ್ತಿರುತ್ತೆ. ಬೇರೆ ಟೈಮಲ್ಲಿ ಮಾತಾಡ್ಬಿಡ್ಬೋದು, ಆದ್ರೆ ಇಂಥ ಸಮಯದಲ್ಲಿ ಮಾತಾಡೋದು ತುಂಬಾ ಕಷ್ಟ ಸಿಸ್ಟರ್. ಅದಕ್ಕೆ ಗೌತಮ್ ಸುಮ್ಮನಿರ್ಬೋದು, ಹೇಗೆ ಹೇಳ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿರ್ಬೋದು. ಹಾಗಾಗಿರತ್ತೆ ತಂತೀಯ? ಇನ್ನೇನ್ ಸಿಸ್ಟರ್, ಸ್ವಲ್ಪ ಲಾಜಿಕಲ್ ಯೋಚನೆ ಮಾಡು. ನನಗೆ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ, ನನ್ನ ಹೊಟ್ಟೆಲಿ ಏನೂ ಚಿಗ್ರಲ್ಲ, ನಾನು ಬಂಜೆ ಅಂತ ಗೊತ್ತಾದ್ರೆ ಯಾವ ಹೆಣ್ಣು ತಾನೇ ಸಹಿಸ್ಕೋತಾಳೆ ಹೇಳು? ನನಗೆ ಯಾವ ಮಗುನೂ ಆಡಿಸೋ ಅದೃಷ್ಟನೇ ಇಲ್ವಲ್ಲ, ನಾನು ನತದೃಷ್ಟೆ ಅಂತ ಒತ್ತಾಡ್ತಾಳೆ ಸಿಸ್ಟರ್. ಮಾನಸಿಕವಾಗಿ ಕುಚ್ಚಳಾಗ್ತಾಳೆ, ಯಾವುದ್ರಲ್ಲೂ ಆಸಕ್ತಿ ಇರಲ್ಲ. ಅಂಥದ್ರಲ್ಲಿ ಗೌತಮ್ ಹೋಗಿ ಭೂಮಿಕನ ಹತ್ರ ಹೆಂಗೆ ಹೇಳ್ತಾನೆ ಸಿಸ್ಟರ್? ಹಂತ ಹಂತವಾಗಿ ಅವಳ ಮನಸ್ಥಿತಿ ನೋಡಿಕೊಂಡು, ಮೂಡ್ ನೋಡಿಕೊಂಡು ಇನ್ಸ್ಟಾಲ್ಮೆಂಟಲ್ಲಿ ಹೇಳಬೇಕಾಗತ್ತೆ. ನೀನು ಹೇಳೋದು ನಿಜ ಅಣ್ಣ, ಇದು ಸಣ್ಣ ವಿಷಯ ಅಲ್ಲ. ಆದರೆ ಈ ವಿಷಯ ಕೇಳಿದ್ರೆ ಭೂಮಿಕಾ ಮನಸ್ಸಲ್ಲಿ ಭೂಕಂಪ ಆಗ್ಬಿಡುತ್ತೆ. ಬರೀ ಭೂಕಂಪ ಅಲ್ಲ ಸಿಸ್ಟರ್, ಸುನಾಮಿ, ಸುಂಟ್ರ ಗಾಳಿ, ಗುಡುಗು, ಸಿಡ್ಲು ಎಲ್ಲ ಒಟ್ಟಿಗೆ ಜಡದಂಗಾಗತ್ತೆ. ಅದಕ್ಕೆ ಗೌತಮ್ ಏನು ಹೇಳಕ್ಕೂ ಧೈರ್ಯ ಸಾಲದೆ ಸುಮ್ಮನಿದ್ದಾನೆ. ನೀನೇನು ವರಿ ಮಾಡ್ಕೋಬೇಡ ಸಿಸ್ಟರ್. ನೀನು ಹೇಳಿದ ಟೈಮಿಗೆ ಫಿಕ್ಸ್ ಮಾಡಿದ ಬಾಂಬ್ ಬ್ಲಾಸ್ಟ್ ಆಗೇ ಆಗತ್ತೆ. ಡೋಂಟ್ ವರಿ, ಸ್ವಲ್ಪ ವೇಟ್ ಮಾಡು. ಜೋರಾಗಿ ಬ್ಲಾಸ್ಟ್ ಆಗುತ್ತೆ, ಸೌಂಡ್ ಕೂಡ ಅಷ್ಟೇ ಜೋರಾಗಿರುತ್ತೆ. ಆಗ್ಲೇಬೇಕಣ್ಣ. ಒಟ್ಟಿನಲ್ಲಿ ಅವರಿಬ್ರು ಮಕ್ಕಳು ಮಾಡ್ಕೊಳ್ಳೋ ಯೋಚನೆ ಕೂಡ ಮಾಡಬಾರ್ದು. ಗೌತಮ್ಗೆ ಏನಾದರೂ ಮಕ್ಕಳಾದ್ರೆ ಈ ಮನೆ ಪರಿಸ್ಥಿತಿನೇ ಬೇರೆ ಆಗ್ಬಿಡತ್ತೆ. ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಕರೆಕ್ಟ್ ಸಿಸ್ಟರ್, ಕರೆಕ್ಟ್. ಹಂಗೇನಾದ್ರೂ ಆಗ್ಬಿಟ್ರೆ ಈ ಮನೆ ರಾಜಕೀಯ ಸ್ಥಿತಿನೇ ಬದಲಾಗೋಗ್ಬಿಡುತ್ತೆ. ಆಗ ನಮಗೆ ಸಿಗ್ತಿರೋ ಮೀಸಲಾತಿ, ಅನುದಾನ, ಸ್ಥಾನಮಾನ ಎಲ್ಲ ಬದಲಾಗೋಗ್ಬಿಡುತ್ತೆ ಸಿಸ್ಟರ್. ಆಮೇಲೆ ನಾವು ತಾಮ್ರ ಚೊಂಬು ಇಟ್ಕೊಂಡು ಅಂಬ ಅಂತ ತೀರ್ಥಯಾತ್ರೆಗೆ ಹೋಗ್ಬೇಕಾಗತ್ತೆ. ಅಂಥದ್ದೇನು ಆಗಲ್ಲ. ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.